B.Ed ಮಾಡೋರ ಒನ್ ಆಫ್ ದ ಹಾರ್ಡೆಸ್ಟ್ ಪಾರ್ಟ್ ಯಾವುದು ಗೊತ್ತಾ? ಹಾಯ್, ಐ ಆಮ್ ಸುಜು ಅಂಡ್ ಐ ಆಮ್ ಡೂಯಿಂಗ್ B.Ed ಕರೆಂಟ್ಲಿ. ಈ B.Ed ಕೋರ್ಸ್ ಒಂಥರ ಹೈಸ್ಕೂಲ್ ಇದ್ದಾಗೆ, ಯಾಕಂದ್ರೆ ಇದ್ರಲ್ಲಿ ಬರೆಯೋದೇ ಜಾಸ್ತಿ. ನನ್ ಕೊಟ್ಟಿದ್ದು ಒಂದು ಟಾಪಿಕ್ ಅಲ್ಲಿ ನಾನು ಟೆಂಪಲ್ ವಿಸಿಟ್ ಮಾಡಬೇಕಾಗಿತ್ತು ಇವತ್ತು. ಅದ್ರ ಜೊತೆ ಒಂದೆರಡು ಸ್ಕೂಲ್ ವಿಸಿಟ್ ಕೂಡ ಇತ್ತು. ಅಲ್ಲೋಗಿ ಒಂದೆರಡು ಫೋಟೋಸ್ ತಗೊಂಡೆ. ನಾನು ಮೊದಲೇ ಹೇಳ್ದೆ ಅಲ್ಲ, ಒನ್ ಆಫ್ ದ ಹಾರ್ಡೆಸ್ಟ್ ಡಿಗ್ರಿ ಇದು. ನಮ್ ಸರ್ಗಳು ನೋಡಿದಾಗೆಲ್ಲ ನಂಗೆ ಒಂದೇ ಮಾತು ಹೇಳೋದು, ನೀನ್ B.Ed ಮಾಡೋ ತರ ಕಾಣಿಸೋದೇ ಇಲ್ಲ ಅಂತ. ಯಾಕಂದ್ರೆ ನಾನು ಇನ್ಶರ್ಟ್ ಮಾಡಲ್ಲ, ಇಯರ್ಸ್ ನ ಕಟ್ ಮಾಡಲ್ಲ. ಐನೋ ಅದನ್ನೆಲ್ಲ ನಾನು ಮಾಡ್ಬೇಕು ಅಂತ. ಆದ್ರೆ ನಂಗೆ ಟೀಚ್ ಮಾಡೋಕೆ ತಲೆಯಲ್ಲಿ ಬುದ್ಧಿ ಇದ್ರೆ ಸಾಕು. ಇನ್ಶರ್ಟ್ ಇಯರ್ಸ್ ಎಲ್ಲ ಏನಕ್ಕೆ ಏನಂತೀರಾ? ನೀವೇನೋ ಹೂ ಅಂತೀರಾ, ನಮ್ ಸರ್ಗಳು ಹೂ ಅಂತಾರೆ. ಎನಿವೆ ಹೋಗ್ಲಿ ಬಿಡಿ. ಈಗ ದೇವಸ್ಥಾನ ಕಡೆ ಹೋಗಿ ಒಂದೆರಡು ಫೋಟೋಸ್ ತಗೊಂಬೋಣ ಬನ್ನಿ. ನಾನು ಚೂಸ್ ಮಾಡಿದ ದೇವಸ್ಥಾನ ನಮ್ಮ ಜಿಲ್ಲೆಯಲ್ಲಿರೋ ಒನ್ ಆಫ್ ದ ಹಿಸ್ಟಾರಿಕಲ್ ಪ್ಲೇಸ್ ಆಗಿತ್ತು. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫಾಲೋ ಮಾಡಿದ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಅಲ್ಲೊಂದೆರಡು ಫೋಟೋಸ್ ತಗೊಂಡು ಪ್ರಸಾದ ತಿನ್ಕೊಂಡು ಬ್ಯಾಕ್ ಟು ಹಾಸ್ಟೆಲ್ ಅಲ್ಲಿ ಇವತ್ತು ಒಳ್ಳೆ ಅನ್ನ ಸಾಂಬಾರ್ ಊಟ ಮಾಡಿ ರೂಮಿಗೆ ಬಂದು ಮಲ್ಕೊಂಡು ಎದ್ದು ನೋಡಿದ್ರೆ ಡೈಲಿ ಜೀವನ. ಗೈಸ್ 3 ಗಂಟೆಗೆ ಮಲ್ಕೊಂಡ್ಬಿಟ್ಟಿದ್ದೆ. ಎದ್ದು ಟೈಮ್ ನೋಡಿದ್ರೆ ಈ 8 ಗಂಟೆ ಆಗ್ಬಿಟ್ಟಿದೆ. ಅಯ್ಯೋ ದೇವಾ. ಆಮೇಲೆ ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ನಮ್ಮ ರೂಮ್ ಓನರ್ ಅಂಕಲ್ ಮನೇಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು ಅಂತ ಅಲ್ಲೇ ಒಂದು ಒಳ್ಳೆ ಒಬ್ಬಟ್ಟು ಊಟ ಮಾಡ್ಕೊಂಡು ರೂಮಿಗೆ ಬಂದು ಮತ್ತೆ ಆರಾಮಾಗಿ ಮಲ್ಕೊಂಡೆ. ಗುಡ್ ನೈಟ್ ಗೈಸ್.